ಕೃಷ್ಣವರ್ತ್ಮನ ಸುತರೊಳಗೆ ಶತದ್ವ್ಯಷ್ಟ ಸಾವಿರ ಸ್ತ್ರೀಯರಲ್ಲಿ ಪ್ರವಿಷ್ಟಳಾಗಿ ರಮಾಂಬ ತತ್ತನ್ನಾಮ ರೂಪದಲ್ಲಿ. ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು ತ್ವಷ್ಟೃಪುತ್ರಿ ಕಶೇರು ಇವರೊಳು ಶ್ರೇಷ್ಠಳೆನಿಪಳು ಉಳಿದ ಋಷಿಗಣ ಗೋಪಿಕಾ ಸಮರು. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 44. ಕೃಷ್ಣವತ್ಮನ ಸುತರೊಳಗೆ ಶತದೃಷ್ಟ ಸಾವಿರ ಸ್ತ್ರೀಯರಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಜಾನಜ ದೇವತಾ ಕಕ್ಷಕ್ಕೆ ಸೇರಿದ ಶ್ರೀಕೃಷ್ಣನ ಮಡದಿಯರಾದ 16,100 ಮಂದಿಗಳ ವಿಷಯ ತಿಳಿಸುತ್ತಾರೆ. ಶ್ರೀಕೃಷ್ಣವರ್ತ್ಮನ ಅಗ್ನಿದೇವರು. ಬರ್ಹಿ ಸುಷ್ಮಾ ಕೃಷ್ಣವರ್ತ್ಮನ ಶೋಚಿಷ್ಕೇಶ ಉಪರ್ಭುತ. ಅಮರಕೋಶ ರೀತ್ಯ ಶ್ರೀಕೃಷ್ಣನ ಪತ್ನಿಯರಾದ 16,000 ಮಂದಿಯರು ಪೂರ್ವದಲ್ಲಿ ಅಗ್ನಿಪುತ್ರರಾದ ಋಷಿಗಳು. ಇವರು ಸ್ತ್ರೀತ್ವವನ್ನು ಹೊಂದಿ ಕೃಷ್ಣನ ಪತ್ನಿಯಾಗಬೇಕೆಂಬ ಉದ್ದೇಶದಿಂದ ಶ್ರೀ ವಾಯುದೇವರನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡಿದರು. ಆಗ ವಾಯುದೇವರು ಸಂತುಷ್ಟರಾಗಿ ವರವನ್ನಿತ್ತರು. ಆಗ ಅವರೆಲ್ಲರೂ ಸ್ತ್ರೀತ್ವವನ್ನು ಹೊಂದಿ ಬದರಿಕಾಶ್ರಮಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಸೇವೆ ಮಾಡುತ್ತಿದ್ದರು. ಅಪ್ಸರ ಸ್ತ್ರೀಯರಾಗಿ ತದನಂತರದಲ್ಲಿ ರಾಜಕುಲದಲ್ಲಿ ಜನಿಸಿದರು. ಇದರ ಸಂಖ್ಯೆಯನ್ನು ದಾಸಾರ್ಯರು ಶತದೃಷ್ಟ ಸಾವಿರ ಅಂದಿದ್ದಾರೆ. ದ್ವಿ ಅಷ್ಟ ದೃಷ್ಟ 8ರ 2ರಷ್ಟು 16 ದೃಷ್ಟ ಸಾವಿರ 16,000 ಮೇಲೆ 100 ಅಂದರೆ 16,100. ಈ 16,100 ಕೃಷ್ಣನ ಪತ್ನಿಯರಲ್ಲಿ ಜಗಜ್ಜನನಿಯಾದ ಶ್ರೀಲಕ್ಷ್ಮೀದೇವಿಯ ಅಂದರೆ ರಮಾಂಬಾಳ ಆವೇಶವಿದೆ. ಇವಳು ಪ್ರವಿಷ್ಟಳಾಗಿ ಶ್ರೀಲಕ್ಷ್ಮೀದೇವಿಯು ಅವರಲ್ಲಿ ಆಯಾಯ ಹೆಸರಿನಿಂದ ಆಯಾಯ ರೂಪಯುಕ್ತಳಾಗಿದ್ದಾಳೆ. ತತ್ತನ್ನಾಮ ರೂಪದಲ್ಲಿ. ನರಕಾಸುರನು ಪೂರ್ವೋಕ್ತ ಈ 16,100 ಮಂದಿ ಕನ್ಯೆಯರನ್ನು ಬಂಧನದಲ್ಲಿಟ್ಟಿದ್ದ. ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿ ಅವರನ್ನೆಲ್ಲ ಬಂಧನದಿಂದ ವಿಮುಕ್ತಿಗೊಳಿಸಿದನು. ಅವರ ಅಪೇಕ್ಷೆಯಂತೆ ಶ್ರೀಕೃಷ್ಣನು ಅವರನ್ನೆಲ್ಲ ತನ್ನ ಪತ್ನಿಯರನ್ನಾಗಿ ಪರಿಗ್ರಹಿಸಿದನು. 16,000 ಮಂದಿ ಕೃಷ್ಣನ ಮಹಿಷಿಯರೊಳಗೆ ತ್ರಿಷ್ಟುನ ಸೂರ್ಯನ ಮಗಳಾದ ಕಶೇರು ಎಂಬಾಕೆ ಅತ್ಯಂತ ಶ್ರೇಷ್ಠಳು. ಕಶೇರು ಎಂಬಾಕೆಯನ್ನು ಉಳಿದು ಮಿಕ್ಕ 16,099 ಮಂದಿ ಶ್ರೀಕೃಷ್ಣ ಪತ್ನಿಯರು ಗೋಪಿಕಾ ಸ್ತ್ರೀಯರಿಗೆ ಸಮಾನರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.